ನಮಸ್ಕಾರ. ಪಿಯುಸಿ ದ್ವಿತೀಯ ವರ್ಷದ ರಾಜ್ಯಶಾಸ್ತ್ರ ವಿಷಯದ ವಿಡಿಯೋಗಳ ಸರಣಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಈ ದಿನದ ವಿಡಿಯೋದಲ್ಲಿ ರಾಜ್ಯಶಾಸ್ತ್ರದಲ್ಲಿ ಬರುವಂತಹ 9ನೇ ಅಧ್ಯಾಯ ಭಾರತದ ವಿದೇಶಾಂಗ ನೀತಿ, ಈ ಅಧ್ಯಾಯದ ಕೆಲವು ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನ ನೋಡಿಕೊಂಡು ಬರೋಣ. ಜೊತೆಗೆ ಇನ್ನಿತರ ಎಲ್ಲ ಅಧ್ಯಾಯಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತದ್ದು, ಅವುಗಳನ್ನು ವೀಕ್ಷಿಸದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ಲೇ ಲಿಸ್ಟ್ ಇರುತ್ತೆ, ಎಲ್ಲ ವಿಡಿಯೋಗಳನ್ನು ಸಹ ವೀಕ್ಷಿಸಬಹುದಾಗಿರುವಂತದ್ದು. ಜೊತೆಗೆ ಈ ವಿಡಿಯೋದ ಕೊನೆಯಲ್ಲೂ ಸಹ ಲಿಂಕ್ ಅನ್ನು ಕೊಟ್ಟಿರಲಾಗುತ್ತದೆ, ಆ ವಿಡಿಯೋಗಳನ್ನು ಸಹ ವೀಕ್ಷಿಸಬಹುದಾಗಿರುವಂತದ್ದು. ಇಲ್ಲಿ 9ನೇ ಅಧ್ಯಾಯವಾಗಿರುವಂತದ್ದು ಭಾರತದ ವಿದೇಶಾಂಗ ನೀತಿ. ಇದರಲ್ಲಿ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಭಾರತ ವಿದೇಶಾಂಗ ನೀತಿಯ ಪಿತಾಮಹ ಯಾರು? ಭಾರತ ವಿದೇಶಾಂಗ ನೀತಿಯ ಪಿತಾಮಹ ಜವಾಹರ್ಲಾಲ್ ನೆಹರೂರವರು. ಎರಡನೇ ಪ್ರಶ್ನೆ, INC ಅನ್ನು ವಿಸ್ತರಿಸಿ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್. ಮೂರನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ವಿಧಿಯು ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ತಿಳಿಸುತ್ತದೆ? ಸಂವಿಧಾನದ ವಿಧಿ 51A ವಿದೇಶಾಂಗ ನೀತಿಯ ಬಗ್ಗೆ ತಿಳಿಸುತ್ತದೆ. ನಾಲ್ಕನೇ ಪ್ರಶ್ನೆ, NAM ಅನ್ನು ವಿಸ್ತರಿಸಿ. ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂದರೆ ಅಲಿಪ್ತ ನೀತಿ. ಐದನೇ ಪ್ರಶ್ನೆ, ಪ್ರಸ್ತುತ ಅಲಿಪ್ತ ನೀತಿ ಸಂಘಟನೆಯಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿವೆ? ಪ್ರಸ್ತುತ ಅಲಿಪ್ತ ನೀತಿ ಸಂಘಟನೆಯಲ್ಲಿ 128 ಸದಸ್ಯ ರಾಷ್ಟ್ರಗಳಿವೆ. ವರ್ಣಭೇದ ನೀತಿ ಎಂದರೇನು? ಬಣ್ಣದ ಆಧಾರದ ಮೇಲೆ ಕರಿಯರು ಮತ್ತು ಬಿಳಿಯರು ಎಂಬ ತಾರತಮ್ಯ ಮಾಡುವುದೇ ವರ್ಣಭೇದ ನೀತಿಯಾಗಿದೆ. ಏಳನೇ ಪ್ರಶ್ನೆ, CNMA ಅನ್ನು ವಿಸ್ತರಿಸಿ ಬರೆಯಿರಿ. ಕಾಮನ್ವೆಲ್ತ್ ರಾಷ್ಟ್ರಗಳ ಮುಖ್ಯಸ್ಥರ ಸಮ್ಮೇಳನ, ಇದನ್ನ CNMA ಅಂತ ಕರೆಯಲಾಗ್ತದೆ. ಎಂಟನೇ ಪ್ರಶ್ನೆ, CHOGM ಮುಖ್ಯಸ್ಥರು ಯಾರು? ಬ್ರಿಟನ್ನ ಮಹಾರಾಣಿ. ಒಂಬತ್ತನೇ ಪ್ರಶ್ನೆ, ಭಾರತದ ಪ್ರಥಮ ಅಣು ಪರೀಕ್ಷೆಯನ್ನು ಯಾವಾಗ ನಡೆಸಲಾಯಿತು? 1974ರಲ್ಲಿ ಭಾರತ ಪ್ರಥಮ ಅಣು ಪರೀಕ್ಷೆಯನ್ನು ನಡೆಸಲಾಯಿತು. 10ನೇ ಪ್ರಶ್ನೆ, NPT ಅನ್ನು ವಿಸ್ತರಿಸಿ. ಅಣ್ವಸ್ತ್ರ ನಿಷೇಧ ಒಪ್ಪಂದ. 11ನೇ ಪ್ರಶ್ನೆ, CTBT ಅನ್ನು ವಿಸ್ತರಿಸಿ. ಸಮಗ್ರ ಅಣ್ವಸ್ತ್ರ ಪರೀಕ್ಷೆ ನಿಷೇಧ ಒಪ್ಪಂದ. 12ನೇ ಪ್ರಶ್ನೆ, OPCW ಅನ್ನು ವಿಸ್ತರಿಸಿ. ರಾಸಾಯನಿಕ ಅಸ್ತ್ರಗಳ ನಿಷೇಧ ಒಪ್ಪಂದ. 13ನೇ ಪ್ರಶ್ನೆ, 2013ರಲ್ಲಿ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದವರು ಯಾರು? ಜರ್ಮನಿಯ ಚಾನ್ಸಲರ್ ಅಂಜೆಲಾ ಮರ್ಕೆಲ್. LTTE ಅನ್ನು ವಿಸ್ತರಿಸಿ ಬರೆಯಿರಿ. ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಳಂ. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಭಾರತ ವಿದೇಶಾಂಗ ನೀತಿಯನ್ನು ವ್ಯಾಖ್ಯಾನಿಸಿ. ಭಾರತ ವಿದೇಶಾಂಗ ನೀತಿಯು ಹೊರಗಿನದಲ್ಲ, ಇದು ಸಂಪೂರ್ಣವಾಗಿ ಭಾರತೀಯ ಮತ್ತು ಭಾರತದ ವಾಸ್ತವಗಳಲ್ಲಿ ನೆಲೆಗೊಂಡಿದೆ. ಒಂದು ದೇಶದ ಉತ್ತಮವಾದ ಆಂತರಿಕ ನೀತಿಯು ವಿದೇಶಾಂಗ ನೀತಿಯ ಪ್ರಥಮ ಷರತ್ತಾಗಿರುತ್ತದೆ, ಗ್ಲಾಡ್ಸ್ಟೋನ್ ಹೇಳುವಂತೆ. ಎರಡನೇ ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿಯ ಯಾವುದಾದರೂ 2 ಮೂಲಗಳನ್ನು ಬರೆಯಿರಿ. ಭಾರತ ವಿದೇಶಾಂಗ ನೀತಿಯ ಮೂಲಗಳಲ್ಲಿ ಅಲಿಪ್ತ ನೀತಿ, ಪಂಚಶೀಲ ತತ್ವಗಳು. ಭಾರತ ವಿದೇಶಾಂಗ ನೀತಿಗೆ ಕೊಡುಗೆ ನೀಡಿದ ಯಾವುದಾದರೂ 2 ಭಾರತ ನಾಯಕರುಗಳನ್ನು ಹೆಸರಿಸಿ. ಜವಾಹರ್ಲಾಲ್ ನೆಹರು, VK ಕೃಷ್ಣ ಮೆನನ್. ಯಾವುದಾದರೂ 2 NAM ಸ್ಥಾಪಕ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. ಭಾರತ, ಈಜಿಪ್ಟ್. 5ನೇ ಪ್ರಶ್ನೆ, ಯಾವಾಗ ಮತ್ತು ಎಲ್ಲಿ ಪ್ರಥಮ NAM ಸಮ್ಮೇಳನ ನಡೆಯಿತು? 1961ರಲ್ಲಿ ಯುಗೋಸ್ಲಾವಿಯಾದಲ್ಲಿ ಬೆಲ್ಗ್ರೇಡ್ ನಲ್ಲಿ ನಡೆಯಿತು. 7ನೇ ಪ್ರಶ್ನೆ, ಪಂಚಶೀಲದ ಯಾವುದಾದರೂ 2 ತತ್ವಗಳನ್ನು ಬರೆಯಿರಿ. ಶಾಂತಿಯುತ ಸಹಬಾಳ್ವೆ, ಪರಸ್ಪರರು ದಾಳಿ ಮಾಡದಿರುವುದು. ಭಾರತವು ಕೈಗೊಂಡ ಯಾವುದಾದರೂ 2 ಪರೀಕ್ಷೆಗಳ ಸಾಂಕೇತಿಕ ಹೆಸರುಗಳನ್ನು ಹೆಸರಿಸಿ. ಬುದ್ಧನ ನಸುನಗೆ, ಶಕ್ತಿ 1 ಮತ್ತು ಶಕ್ತಿ 2. ಯಾವುದಾದರೂ 2 ಮಿಲಿಟರಿ ಕೂಟಗಳನ್ನು ಹೆಸರಿಸಿ. ನ್ಯಾಟೋ, NATO, ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಇನ್ನು ಸಿಟೋ, SEATO, ಸಿಟೋ ಅಂದ್ರೆ ಸೌತ್ ಈಸ್ಟ್ ಏಷಿಯನ್ ಟ್ರೀಟ್ ಆರ್ಗನೈಸೇಷನ್. 11ನೇ ಪ್ರಶ್ನೆ, ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದವರಾರು? ಭಾರತ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಚೀನಾದ ದೇಶದ ಪ್ರಧಾನಿ ಚೌ ಎನ್ ಲಾಯ್. ಇವಿಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂತಹ ಪ್ರಶ್ನೋತ್ತರಗಳಾಗಿರುವಂಥದ್ದು. ಜೊತೆಗೆ ಎಲ್ಲ ಅಧ್ಯಾಯಗಳ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ನೋಡಿ, ಅಥವಾ ಇಲ್ಲಿ ಕೊನೆಯಲ್ಲಿ ಕಾಣುವಂತಹ ಪ್ಲೇ ಲಿಸ್ಟ್ ಮೂಲಕ ಸಹ ವೀಕ್ಷಿಸಬಹುದು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.